ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಬಿಸಿಲು ಅಂತ ಒಳಗಡೆ ಶೆಕೆ ಆಗ್ತಾಯಿತ್ತು. ಸೊ ಬೇವಿನ ಮರದ ಕೆಳಗಡೆ ಕೂತಿದ್ವಿ ಎಲ್ಲನೂ, ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ. ತುಂಬ ಚೆನ್ನಾಗಿ ಗಾಳಿ ಬರುತ್ತೆ. ಇದು ನಮ್ಮ ಅಕ್ಕರ ಮನೆ, ಇದು ಅವ್ರ ಚಿಕ್ಕಪ್ಪರ ಮನೆ. ಅಲ್ಲೇ ಕೂತು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಇವಾಗ ಮನೆಗೆ ಬಂದ್ವಿ. ಸ್ವಲ್ಪ ಬಟ್ಟೆ ಎಲ್ಲ ಒಗ್ದಾಕಿದ್ವಿ. ನಮ್ಮ ಚಿಂಟು ಮಡ್ಚಿಡು ಅಂತ ಹೇಳಿದ್ದಕ್ಕೆ ಮಡ್ಚಿ ಎಲ್ಲನೂ ತಂದುಕೊಟ್ಟೆ. ಈಗ ಒಳಗೆ ಎತ್ತಿ ಇಡ್ತಾ ಇದ್ದಾನೆ. ಈ ಥರ ಕೆಲಸ ಹೇಳಿದರೆ ಸಾಕು, ಓಡಾಡಿ ಮಾಡ್ತಾನೆ. ಈ ಮನೆಗೆ ಬಂದ್ರಂತೂ ನನ್ನ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ನಾನು ಎವ್ರಿ ಇಯರ್ ಬರ್ತಾ ಇರ್ತೀನಿ. ಸ್ವಲ್ಪ ಮಕ್ಕಳಿಗೆ ಹಳ್ಳಿ ವಾತಾವರಣ ಎಲ್ಲನೂ ಇರಬೇಕು, ಬರೀ ಸಿಟಿಲೇ ಇರಬಾರ್ದು. ಸೊ ಹಾಗಾಗಿ ಇಲ್ಲಿ ಬಂದರೆ ತುಂಬ ಎಂಜಾಯ್ ಮಾಡ್ತಾರೆ. ಕೋಳಿ, ಆಡು ಮರಿ, ಅದು ಟ್ಯಾಕ್ಟ್ರಿ ಎಲ್ಲ ಇದೆಯಲ್ಲ, ತುಂಬ ಇಷ್ಟ ಅವರಿಗೆ. ಇವಾಗ ಸಾಯಂಕಾಲ ಆಗ್ತಾಯಿದೆ. ನಮ್ಮ ಅಕ್ಕ ಅಂತೂ ನಂಗೆ ಏನೂ ಕೆಲಸ ಮಾಡೋಕ್ಕೆ ಬಿಡೋಲ್ಲ. ಆಲ್ಮೋಸ್ಟ್ ಎಲ್ಲ ಅವರೇ ಮಾಡ್ತಾರೆ. ನಾನು ಜಸ್ಟ್ ಮಕ್ಕಳನ್ನ ಎತ್ಕೋತೀನಿ, ಅದು ಇದು ಯೂಟ್ಯೂಬ್ ನೋಡ್ಕೊಂಡು ಕೂತಿರ್ತೀನಿ. ಫುಲ್ ಫ್ರೀ ಆಗಿದ್ದೀನಿ ಒಂದು ವಾರ. ಆಮೇಲೆ ಬೆಂಗಳೂರಿಗೆ ಹೋದ್ಮೇಲೆ ಇದ್ದೇ ಇದೆ ಕೆಲಸ ಮಾಡೋದು. ಸೊ ನಾನು ಇವತ್ತು ಕಸ ಗುಡಿಸ್ತೀನಿ ಅಂತ ಗುಡಿಸ್ತಾ ಇದ್ದೀನಿ ಅಷ್ಟೇ. ಅಕ್ಕನ ಮಕ್ಕಳು ಬೇಸಿಗೆ ಟ್ಯೂಷನ್ ಹಾಕಿದ್ದಾರೆ. ಸೊ ಬೆಳಗ್ಗೆ 8:30ಗೆ ಹೋದರೆ 5 o'clock ಬರ್ತಾರೆ. ಅವ್ರು ಬರೋದನ್ನೇ ಕಾಯ್ತಾ ಇರ್ತಾರೆ ಮಕ್ಕಳಿಬ್ರು. ಅವ್ರು ಬಂದಮೇಲೆ ಅವ್ರ ಜೊತೆ ಆಟ ಆಡ್ತಾರೆ ಚೆನ್ನಾಗಿ. ಮನೆ ಹತ್ರ ಅಂತೂ ತುಂಬ ಜಾಗ ಇದೆ, ಇಲ್ಲೇನು ಬಸ್ಸಸ್ ಅಂತೂ ಬರೋಲ್ಲ. ತೋಟದಲ್ಲಿ ಮನೆ ಇದೆ. ಸೊ ಹಾಗಾಗಿ ಸೈಕಲ್ ಆಡ್ತಾ ಇದ್ದಾರೆ. ಈ 5 o'clock 7:30 ತನಕ, 7 o'clock ಕತ್ಲೆ ಆಗೋ ತನಕ ಅಂತೂ ಸೈಕಲ್ ಆಡ್ತಾರೆ. ಅಷ್ಟೊತ್ತಿಗೆ ಏನಾದ್ರು ಮಾಡಿರ್ತಾಳೆ ನಮ್ಮ ಅಕ್ಕ. ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಟಿ ವಿ ನೋಡ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ. ಓಡಾಡಿ ತುಂಬ ಸುಸ್ತಾಗಿರ್ತಾರೆ. ಸೊ ಚೆನ್ನಾಗಿ ಮಲಗ್ತಾರೆ ನೈಟು ನನ್ನ ಮಕ್ಕಳು. ಇವಾಗ ಸಂಜೆ ಆಗಿದೆ. ಕೋಳಿ ಎಲ್ಲ ಒಂದು ಕಡೆ ಕೂಡಿಡ್ತಾ ಇತ್ತು. ಸೊ ಆಟ ಆಡ್ತೀನಿ ಅಂತ ಆಟ ಆಡ್ತಾ ಇದ್ದಾನೆ. ಮುಟ್ಟಕ್ಕೂ ಭಯ, ಬಟ್ ಅವ್ನು ನೋಡ್ತೀನಿ ಅಂತ ನಮ್ಮ ಚಿಂಟುಗೆ ಇಷ್ಟ. ಬಿಡ್ತಾನೆ, ಹೆದರ್ತಾನೆ. ಸೊ ಕೋಳಿಗೆಲ್ಲ ಒಂದು ಗೂಡಿಗೆ ಹಾಕ್ಬಿಟ್ಟು ಈಗ ಎಲ್ಲರದ್ದು ಊಟ ಆಯಿತು ಮಕ್ಕಳದು. ಈಗ ನಾವು ನಮ್ಮ ಅಕ್ಕ ಮತ್ತು ನಮ್ಮ ಮಾಮ ಊಟ ಮಾಡಬೇಕು. ನಾವಂತೂ ಹೊರಗಡೆ ಮಲಗ್ತೀವಿ, ಒಳಗಡೆ ಶೆಕೆ ಆಗೋದ್ರಿಂದ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಂಡಾಗಿ ಕಂಟಿನ್ಯೂಷನ್ ಬ್ಲಾಗ್ ಮಾಡ್ತೀನಿ, ಚಿಕ್ಕದಾಗಿದೆ. ಸೊ ನಾನು ಜಾಸ್ತಿ ಬ್ಲಾಗ್ಸ್ ಮಾಡ್ತಾಯಿಲ್ಲ, ಇಲ್ಲೇನು ಕೆಲಸನೇ ಮಾಡ್ತಾಯಿಲ್ವಲ್ಲ. ಸೊ ಹಂಗಾಗಿ ಏನೂ ಶೂಟ್ ಮಾಡ್ತಾಯಿಲ್ಲ. ಇದು ಹಾಗೆ ಮಾರ್ನಿಂಗ್ ಕಂಟಿನ್ಯೂಷನ್ ಬ್ಲಾಗು. ಇವತ್ತು ಗುರುವಾರ ಉಪವಾಸ ಇರೋದ್ರಿಂದ ನನಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಹಸುನ ನಮಸ್ಕಾರ ಮಾಡೋಣ ಅಂತ ದಡ್ಡಿಗೆ ಬಂದೆ ಹಿಂದೆ. ಸೊ ಇವಾಗ ದಡ್ಡಿಗೆ ಬಂದಿದ್ದೀವಿ. ನನ್ನ ಮಗ ಆಡು ಮರಿ ಜೊತೆ ಆಟ ಆಡ್ತಾ ಇದ್ದಾನೆ. ಮೊದಲೆಲ್ಲ ಹೊರಗಡೆನೇ ಇತ್ತು ಆಡು ಮರಿದೊಂದು ಸೆಟ್ ಥರ ಹಾಕಿದ್ರು. ಇವಾಗ ಜಾಸ್ತಿ ಆಡು ಮರಿ ಇಲ್ಲ, ಎಲ್ಲ ಕುರಿ ಜೊತೆ ಬಿಟ್ಟಿದ್ದಾರೆ. ಇದೊಂದೇ ಸ್ವಲ್ಪ ಹುಷಾರಿಲ್ಲ ಅಂತ ಮನೆಗೆ ಕರ್ಕೊಂಬಂದಿದ್ದಾರೆ. ಸೊ ಹಂಗಾಗಿ ಇಷ್ಟು ದಿನ ಆಡೋಕ್ಕೆ ಬಿಟ್ಟಿರಲಿಲ್ಲ, ಮಗನಿಗೆ ಹೊಡೆದ್ಬಿಡ್ತಾನೆ ಅಂತ. ಆಕಳಿದೆ ಮತ್ತು ಒಂದು ಹೋರಿ ಕರ ಇದೆ, ಅದರದ್ದು ಮಗು ಅದು. ಸೊ ನಮಸ್ಕಾರ ಮಾಡೋಕ್ಕೆ ಅಂತ ಒಂದೇ ಒಂದು ವೀಡಿಯೋ ಮಾಡ್ಕೋತಾ ಇದ್ದೀನಿ. ಭಯ ಆಗ್ತಾಯಿದೆ ಗುದ್ದುಬಿಡುತ್ತೆ ಅಂತ. ನಮ್ಮ ಮಾಮ ಬೇರೆ ಇರಲಿಲ್ಲ, ಏನೂ ಮಾಡಲ್ಲ, ಬಟ್ ನನಗೆ ಭಯ. ಸುಮ್ಮನೆ ಸ್ವಲ್ಪ ಹಣೆ ಮುಟ್ಬಿಟ್ಟು ನಮಸ್ಕಾರ ಮಾಡಿದೆ, ರಾಘವೇಂದ್ರನ ನೆನೆಸ್ಕೊಂಡು. ಆಮೇಲೆ ನಮ್ಮ ಮಾಮ ಬಂದರು. ನಮ್ಮ ಚಿಂಟು ಏನೋ ಬೇಕು ಅಂತ ಅಳ್ತಾ ಇದ್ದ. ಸೊ ಹಾಗಾಗಿ ಇಬ್ಬರನ್ನೂ ಕರ್ಕೊಂಡು ಹೋದ್ರು ಅಂಗಡಿಗೆ. ನಮ್ಮ ಊರಲ್ಲಂತೂ ಅಂಗಡಿ ತಿಂದು ಅಭ್ಯಾಸ ಆಗಿಬಿಟ್ಟಿದೆ ಅವ್ರಿಗೆ. ಸೊ ಹಂಗಾಗಿ ಇಲ್ಲೆಲ್ಲೂ ಹತ್ರದಲ್ಲಿಲ್ಲ. ಮಾಮ ಬೈಕಲ್ಲೇ ಕರ್ಕೊಂಡು ಹೋದ್ರು ಅವ್ರಿಗೆ ಏನು ಬೇಕೋ ಕೊಡ್ಸ್ಕೊಂಬರೋಕ್ಕೆ. ನನ್ನ ಮಗನ ಸ್ಕೂಲ್ ರಜೆ ಕೊಟ್ಟು ಆಲ್ಮೋಸ್ಟ್ 1 month ಆಗ್ತಾ ಬಂತು. ರೈಮ್ಸ್ ಎಲ್ಲ ಮರ್ತು ಬಿಡ್ತಾನೆ ಅಂತ ರೈಮ್ಸ್ ಹೇಳಿಸ್ತಾ ಇದ್ದೆ. ಆಲ್ಮೋಸ್ಟ್ ಅರ್ಧ ಮರ್ತಿದ್ದಾನೆ. ಸ್ವಲ್ಪ ರೈಮ್ಸ್ ಹೇಳ್ದ. ಸ್ವಲ್ಪ ಆವಾಗವಾಗ ABCD 1 2 3 ಎಲ್ಲ ಬರೆಸ್ತಾ ಇರ್ತೀನಿ. ಇಲ್ಲ ನೆಕ್ಸ್ಟು LKGಗೆ ಹೋದರೆ ಅವ್ನಿಗೆ ಕಷ್ಟ ಆಗುತ್ತೆ, ಮ್ಯಾಮ್ ಹೇಳಿದ್ದಾರೆ. ಡೈಲಿ 1 time ಬರಿ ಅಂತ. ಬಟ್ ಡೈಲಿ ಬರೆಯಲ್ಲ ಅವನು. ಸೊ 3 to 4 daysಗೆ ಒಂದು ಸತಿ ಬರೆಸ್ತಾ ಇರ್ತೀನಿ. ಇಲ್ಲಿ ಬಂದು ಸ್ವಲ್ಪ ಚೆನ್ನಾಗಿ ಬರ್ತಾ ಇದ್ದಾನೆ ನಮ್ಮ ರಾಜನ ಜೊತೆ ಸೇರಿ. ಇವಾಗ ಮತ್ತೆ ಮಧ್ಯಾಹ್ನ ಆಗಿದೆ. ಊಟ ಮಾಡಿಬಿಟ್ಟು ಮರದ ಕೆಳಗಡೆ ಕೂತಿದ್ದೀವಿ. ನನ್ನ ಮಕ್ಕಳು ಕಾಯ್ತಾ ಇದ್ದಾರೆ ಅಣ್ಣಗಳು ಯಾವಾಗ ಬರ್ತಾರೆ ಅಂತ. ಅವ್ರು ಬಂದರೆ ಚೆನ್ನಾಗಿ ಆಟ ಆಡಿಸ್ತಾರೆ. ನಾವಾದರೆ ಸುಮ್ಮನೆ ಅವ್ರನ್ನ ಫ್ರೀ ಬಿಟ್ಬಿಡ್ತೀವಿ, ಬಿಸಿಲಲ್ಲಿ ಆಟ ಆಡ್ತಾರೆ. ಅವ್ರು ಬಂದರೆ ಸೈಕಲ್ ಆಡೋದು, ಬಾಲು ಬ್ಯಾಟು ಏನಾದರೂ ಒಂದು ಆಟ ಆಡ್ತಾ ಇರ್ತಾರೆ. ಸೊ ಹಂಗಾಗಿ ಕಾಯ್ತಾ ಕೂತಿದ್ದಾರೆ. ಇನ್ನೇನು 5 o'clock ಆಗ್ತಾ ಬಂತು, ಮಕ್ಕಳು ಬರ್ತಾರೆ. ಅವ್ರ ಚಿಕ್ಕಪ್ಪರ ಮನೆ ಹತ್ರ ಈ ಥರ ಮಂಚ ಇದೆ. ನಮ್ಮ ಚಿಂಟು ಜಾತ್ರೆಯಲ್ಲಿ ಇರುತ್ತಲ್ಲ ಆ ಥರ ಜಂಪಿಂಗ್ ಅಂದ್ಕೊಂಡು ಆಟ ಆಡ್ತಾ ಇದ್ದಾರೆ, ಚಿಂಟು ಮತ್ತು ದಿಸು. ಬಟ್ ಅವರೇನು ಬೈಯಲ್ಲ ಪಾಪ, ದಿನ ಆಟ ಆಡ್ತಾನೆ ನಮ್ಮ ದಿಶು. ಇಲ್ಲಿ ಬಂದುಬಿಟ್ಟು ಇಲ್ಲಿ ನಮ್ಮ ಅಕ್ಕನ ಮನೆ ಹತ್ರ ಕುರಿ ಮರಿ ಬಂದಿದ್ದು. ಒಂದು ವೀಡಿಯೋ ಮಾಡೋಣ ಅಷ್ಟೊತ್ತಿಗೆ ಓಡೋಗ್ಬಿಟ್ಟು ನನ್ನ ಮಗ ಓಡಿಸ್ಕೊಂಡು ಬಂದುಬಿಟ್ಟ, ಎದುರ್ಕೊಂಡು ಓಡೋಗ್ಬಿಟ್ಟವು. ಹಳ್ಳಿಯಿಂದ ಇಲ್ಲಿ ಬಂದರೆ ನಮ್ಮ ಮಕ್ಕಳು ತುಂಬಾ ಖುಷಿ, ತುಂಬ ಎಂಜಾಯ್ ಮಾಡ್ತಾರೆ. ನನಗೂ ತುಂಬ ಇಷ್ಟ ಈ ಥರ ಮನೆ ತೋಟದಲ್ಲಿ ಎಲ್ಲನೂ ಚೆನ್ನಾಗಿ ಗಾಳಿ ಇದೆ. ಸೊ ಹಾಗಾಗಿ ನನ್ನ ಮಕ್ಕಳಂತರೂ ಬೆಂಗಳೂರಿಗೆ ಅಂದರೆ ಬೇಡ, ಹೋಗೋಣ ಅಂದರೆ ಬೇಡ ಅಂತಿದ್ದಾರೆ. ಇನ್ನೊಂದು 2-3 ದಿನ ಇದ್ಬಿಟ್ಟು ಹೋಗಬೇಕು ಬೆಂಗಳೂರಿಗೆ. ನಮ್ಮ ಅಕ್ಕರ ಮನೆ ಹತ್ರ ಒಂದು 10-11 ತೆಂಗಿನ ಮರ ಇದೆ ಅನಿಸುತ್ತೆ. ಅದು ಸರಿಯಾಗಿ ಬೆಳೆದಿಲ್ಲ, ಒಣಗೋಗಿದೆ. ಇಲ್ಲಿ ಯಾರೋ ಒಬ್ಬರು ಬಂದಿದ್ದಾರೆ, ಅದಕ್ಕೆ ಇಂಜೆಕ್ಷನ್ ಮಾಡಿದರೆ ಬೆಳೆಯುತ್ತೆ ಚೆನ್ನಾಗಿ ಅಂತ.
ಸೊ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಒಂದೆರಡಕ್ಕೆ 1 ವರ್ಷದ ಇಂಜೆಕ್ಷನ್ ಮಾಡಿಸಿದ್ರು. ಮಿಕ್ಕಿರೋದಕ್ಕೆ ಸ್ವಲ್ಪ ಇಂಜೆಕ್ಷನ್ ಮಾಡಿ ಬೆಳೆಯೋ ಥರ ಮಾಡಿದ್ದಾರೆ. ಮುಂದೆ ಇರೋ 2 ದೊಡ್ಡ ಇದ್ದಾವೆ, ಅದಕ್ಕೆ ನೆಕ್ಸ್ಟ್ ಇಯರ್ ಕಾಯಿ ಬಿಡುತ್ತೆ ಅಂತ ಹೇಳಿದ್ದಾರೆ. ಸೊ ಇಂಜೆಕ್ಷನ್ ಮಾಡಿಸ್ತಾಯಿದ್ರು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.